ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ, ವಿಶಾಲಸ್ ರೆಸಿಪಿಗೆ ಸ್ವಾಗತ. ನಾನಿವಾಗ ಬಾಯಲ್ಲಿಟ್ಟರೆ ಕರಗುವಂಥ ಶಂಕರಪಾಳ್ಯನ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಶಂಕರಪಾಳ್ಯನ ಇವಾಗ ಬೇಕರಿಯಲ್ಲಿ ಸಿಗೋ ಥರ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ನೋಡಿ, ಈ ಥರ ನಾನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಯಾವ ಥರ ಪಳ್ಳಿದೆ ಅಂತ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಯಾವ ಥರ ಅಂತ ನೋಡೋಣ. ಇವಾಗ ನೋಡಿ, ನಾನು ಒಂದು ಬೌಲ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಅದೇ ಬೌಲಿಂದ ಅರ್ಧಕ್ಕಿಂತ ಕಡಿಮೆ ದಾಲ್ಡಾನ ತೊಗೊತಾ ಇದ್ದೀನಿ. ತುಂಬ ಕಡಿಮೆನೇ ಹಾಕಿ, ಅರ್ಧಕ್ಕಿಂತ ಕಡಿಮೆನೇ ಹಾಕಬೇಕು. ತುಂಬ ದಾಲ್ಡಾ ಹಾಕಿದರೆ ಸರಿಯಾಗಲ್ಲ. ಇವಾಗ ನೋಡಿ, ಅರ್ಧಕ್ಕಿಂತ ಕಡಿಮೆ ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಅದನ್ನು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಸಕ್ಕರೆ, ತುಂಬ ದಾಲ್ಡಾ ಆಯಿತು ಅಂದರೆ ಕರೆಕ್ಟಾಗಿ ಬರಲ್ಲ. ನೋಡಿ, ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಪೌಡರು, ದಾಲ್ಡಾ ಮತ್ತು ಮೈದಾ ಹಿಟ್ಟನ್ನು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಸ್ವಲ್ಪ ಮೈದಾ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಮತ್ತು ಸಕ್ಕರೆ ದಾಲ್ಡಾ ಜಾಸ್ತಿ ಆಗಬಾರ್ದು. ಸಕ್ಕರೆ ಮತ್ತು ದಾಲ್ಡಾ ಜಾಸ್ತಿ ಆಯಿತು ಅಂದರೆ ನಾವು ಕರಿಯುವಾಗ, ಶಂಕರಪಾಳ್ಯ ಕರಿಯುವಾಗ ಅದು ಹೊಡೆದು ಹೋಗ್ಬಿಡುತ್ತೆ, ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಲೈಟಾಗಿ ಹಾಕಬೇಕು. ಅಂದರೆ ಸಕ್ಕರೆನ ತುಂಬ ಕಡಿಮೆ ಹಾಕಿ, ದಾಲ್ಡಾನು ಸ್ವಲ್ಪ ಕಡಿಮೆನೇ ಹಾಕಬೇಕು. ಅಂದರೆ ನಾವು ಒಂದು ಬೌಲ್ ಮೈದಾ ಹಿಟ್ಟಿಗೆ ಅರ್ಧಕ್ಕಿಂತ ಕಡಿಮೆ ದಾಲ್ಡಾನ ಹಾಕಬೇಕು. ಮತ್ತು ಸಕ್ಕರೆನೂ ಲೈಟಾಗಿ ಹಾಕಬೇಕು. ತುಂಬ ಸ್ವೀಟ್ ಆದರೆ ಸರಿಯಾಗಿ ಬರಲ್ಲ, ಅದು ಒಡೆಯುತ್ತೆ, ಓಪನ್ ಆಗುತ್ತೆ ಫ್ರೈ ಮಾಡುವಾಗ ಶಂಕರಪಾಳ್ಯ. ಅದಕ್ಕೋಸ್ಕರ ನೋಡಿ, ಇವಾಗ ಎಷ್ಟು ನೀರು, ಭಾಳ ನೀರು ಹಿಡಿಯೋದಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು. ಇದನ್ನು ಈ ಥರ ನಾದ್ಕೊಳ್ಳಿ. ನೋಡಿ, ಈ ಥರ ನಾನು 1-2 ಸ್ಪೂನ್ ಅಷ್ಟೇ ನೀರನ್ನು ಹಾಕಿದ್ದೀನಿ, ತುಂಬ ಹಾಕಿಲ್ಲ, ತುಂಬ ನೀರು ಹಿಡಿಯೋದಿಲ್ಲ ಅದು. ಇವಾಗ ನೋಡಿ, ಈ ಥರ ನಾದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹಿಟ್ಟನ್ನು ಹಚ್ಚಿ, ಅದು ಕರೆಕ್ಟಾಗಿ ಶೇಪ್ ಬರಲ್ಲ, ಶೇಪ್ ಬರೋದು ಮುಖ್ಯ ಇರಲ್ಲ. ನೋಡಿ, ಇದಿಷ್ಟು ನಾವು ಅಷ್ಟು ಹಿಟ್ಟನ್ನು ತೊಗೊಂಡಿರುವಂಥ ಅಷ್ಟು ಹಿಟ್ಟನ್ನು ತೊಗೊಂಡು ಇವಾಗ ಈ ಥರ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಅದು ಕರೆಕ್ಟಾಗಿ ಶೇಪ್ ಬರಲ್ಲ. ಶೇಪ್ ಬರಲಿಲ್ಲ ಅಂತ ಬೇಜಾರಾಗಬೇಡಿ. ಅದು ನಾವು ಸೈಡ್ ಇರೋದನ್ನು ಕಟ್ ಮಾಡಿ ತೊಗೊಂಡ್ರೆ ಆಯಿತು. ನೋಡಿ, ಈ ಥರ ಮಾಡ್ಕೊಳ್ಳಿ. ಸೈಡ್ ಇರೋದನ್ನು ಸ್ವಲ್ಪ ಕಟ್ ಮಾಡ್ಕೊಂಬಿಟ್ರೆ ಆಯಿತು. ದಪ್ಪಾಗಿ ಮಾಡ್ಕೊಳ್ಳಿ ಆದಷ್ಟು, ತುಂಬ ತೆಳುವಾಗಿ ಮಾಡ್ಕೋಬಾರ್ದು. ನೋಡಿ, ನಾನು ತೊಗೊಂಡಿರೋದರಲ್ಲಿ ಒಂದೇ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾನು ಚಾಕು ಸಹಾಯದಿಂದ ಸೈಡ್ ಇರೋದನ್ನು ನೋಡಿ, ಶೇಪ್ ಔಟ್ ಆಗಿರೋದನ್ನು, ಸೈಡ್ ಇರೋದನ್ನು ಕಟ್ ಮಾಡಿ ತೊಗೊತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡಿ ತೊಗೊಳ್ಳಿ. ಇವಾಗ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಶಂಕರಪಾಳ್ಯನ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಬೇಕರಿಯಲ್ಲಿ ಸಿಗುತ್ತಲ್ವ, ಅದೇ ಥರ ಸಣ್ಣ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಬಾಯಲ್ಲಿ ಇಟ್ಟರೆ ಹಾಗೇ ಕರಗ್ತಾ ಇರುತ್ತೆ. ಇವಾಗ ನೋಡಿ, ನಾನು ಒಂದು ಸೈಡು ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿದ್ದರೆ ನೋಡೋಕ್ಕೆ ಚೆಂದಿರುತ್ತೆ, ಚೆನ್ನಾಗಿರುತ್ತೆ, ಮತ್ತು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ಳಿ. ಇವಾಗ ನಾವು ಬೇಕರಿಯಲ್ಲಿ ತೊಗೊಬರುವಾಗ ಇದೇ ಸೈಜಲ್ಲಿ ಇರುತ್ತೆ, ಅದೇ ಸೈಜಲ್ಲೇ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದಿಷ್ಟನ್ನು ಮತ್ತೆ ಕಟ್ ಮಾಡಿ ತೊಗೊತಾ ಇದ್ದೀನಿ. ಆದಷ್ಟು ಒಂದು ಸ್ವಲ್ಪ ದಪ್ಪ ಸೈಜಲ್ಲಿ ಮಾಡ್ಕೊಳ್ಳಿ. ನೋಡಿ, ಬಾಯಲ್ಲಿ ಇಟ್ಟರೆ ಹಾಗೇ ಕರಗ್ತಾ ಇರುತ್ತೆ. ಜಾಸ್ತಿ ದಾಲ್ಡಾ ಮತ್ತು ಸಕ್ಕರೆ ಯೂಸ್ ಮಾಡಬೇಡಿ, ಯಾಕಂದರೆ ಅದನ್ನು ಶಂಕರಪಾಳ್ಯ ಕರಿಯುವಾಗ ಒಡೆದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಯಾಕಂದರೆ ಮಾಡಿ ಆಮೇಲೆ ವೇಸ್ಟ್ ಮಾಡೋದು ಬೇಡ. ಅದಕ್ಕೋಸ್ಕರ ಕರೆಕ್ಟಾದ ಅಳತೆಯಲ್ಲಿ ತೊಗೊಂಡು ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಬಿಡಿಸಿ ತೊಗೊತಾ ಇದ್ದೀನಿ. ಇವಾಗ ನೋಡಿ, ಈ ಥರ ಜಾಳ್ಗೆ ಇರೋದನ್ನು ತೊಗೊಂಡು ಅದರ ಎಷ್ಟು ಆಗುತ್ತೆ ಅಷ್ಟೇ ಸ್ವಲ್ಪನ ಹಾಕ್ಕೊಂಡು, ನಾವು ಇವಾಗ ಒಂದೊಂದೇ ತೊಗೊಂಡು ಹಾಕೋದಕ್ಕಿಂತ ಈ ಥರ ತೊಗೊಂಡು ನಾನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದು ತುಂಬ ಫ್ರೈ ಮಾಡಬಾರ್ದು, ಒಂದು 1 ಮಿನಿಟ್ ಅಷ್ಟೇ ಕರಿಬೇಕು. ಇದನ್ನು ತುಂಬ ಕರಿದರೆ ಬೇಗ ಅದು ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ತುಂಬಾ ಅದನ್ನು ಫ್ರೈ ಮಾಡಬಾರ್ದು. ನೋಡಿ, ನಾನು 1 ಮಿನಿಟ್ ಅಷ್ಟೇ ಇದು ಮಾಡಿದ್ದೀನಿ ನಾನು. ಅದು ಆರಿದ ಮೇಲೆ ಕ್ರಿಸ್ಪಿಯಾಗಿ ಆಗುತ್ತೆ.
ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ತುಂಬ ಇಲ್ಲ ಕಲರ್ ಚೇಂಜ್ ಆಗಿಲ್ಲ ಅಂತ ಫ್ರೈ ಮಾಡ್ತಾ ನಿಂದಿರಬೇಡಿ, ಯಾಕಂದರೆ ಕಪ್ಪಾಗಿಬಿಡುತ್ತೆ ಮತ್ತು ಸರಿಯಾಗಲ್ಲ. ಅದಕ್ಕೋಸ್ಕರ 1 ಮಿನಿಟ್ ಅಷ್ಟೇ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎಣ್ಣೆ ಬಸೀಲಿ ಅಂತ ನಾನು ಇದರಲ್ಲೇ ತೆಗಿತಾ ಇದ್ದೀನಿ. ಇವಾಗ ಬಾಯಲ್ಲಿಟ್ಟರೆ ಕರಗುವಂಥ ಶಂಕರಪಾಳೆ ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಮಾಡಿ ಇಟ್ಟರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಆಟ ಆಡ್ತಾನೆ ಇಷ್ಟ ಆಗುತ್ತೆ ಅವರಿಗೆ. ನೋಡಿ ಇವಾಗ ನಾವು ಶಂಕರಪಾಳೆನ ಬೇಕರಿಯಲ್ಲಿ ಸಿಗುತ್ತಲ್ವ, ಅದೇ ಥರ ಮನೆಯಲ್ಲೇ ಮಾಡ್ಕೋಬೋದು. ಮೊದಲೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.